ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೊಳನೂರು, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರದೊಂದಿಗೆ ಇವತ್ತಿನ ಈ ಸ್ಪೆಷಲ್ ವಿಡಿಯೋವನ್ನು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು 3 ಆಗಸ್ಟ್ 2026. ನಿಮಗೆಲ್ಲರಿಗೂ ಅತಿ ಸಂತೋಷದ ಸುದ್ದಿ ಹೇಳುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಅತಿ ಶೀಘ್ರದಲ್ಲಿ ಕೆಸೆಟ್ 2026 ಈ ಪರೀಕ್ಷೆಯ ನೋಟಿಫಿಕೇಶನ್ ಬರುವುದಿದೆ. ಇದು ತುಂಬಾ ಅಥೆಂಟಿಕ್ ಆದಂತ ವಿಷಯ ನನಗೆ ತಿಳಿದು ಬಂದಿದೆ. ಈ ವಾರದಲ್ಲಿ ಕೆಸೆಟ್ ಪರೀಕ್ಷೆಯ ನೋಟಿಫಿಕೇಶನ್ ಬಂದೇ ಬರುತ್ತದೆ ಎಂಬ ಬಲವಾದ ನಂಬಿಕೆ ನನ್ನದಿದೆ. ಸರ್ಕಾರದವರು ಕೆಇಎ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇವರಿಗೆ ಅತಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಕೆಇದವರು ಅನೇಕ ಪರೀಕ್ಷೆಗಳನ್ನು ನಡೆಸುವ ದೊಡ್ಡ ಜವಾಬ್ದಾರಿ ಹೊತ್ತಿದೆ. HSTR ಆಗಲಿ, GPSTR ಆಗಲಿ, PSTR ಆಗಲಿ, ನಿನ್ನೆ ನಡೆದಂತ ಪೊಲೀಸ್ ಪರೀಕ್ಷೆ, ಕಾನ್ಸ್ಟೇಬಲ್ ಪರೀಕ್ಷೆ, ಈಗ ಅನೇಕ ಪರೀಕ್ಷೆಗಳು ನಡೆಸುವ ಜವಾಬ್ದಾರಿ ಕೆಎ ಮೇಲಿದೆ. ಇದೇ ಅತ್ಯಂತ ಬಿಜಿ ಶೆಡ್ಯೂಲ್ದಲ್ಲಿಯೂ ಕೂಡ ಕೆಎದವರು ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಿದ್ದಾರೆ. ಈ ಪರೀಕ್ಷೆ 11 ಅಕ್ಟೋಬರ್ 2026 ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ತಾವೆಲ್ಲರೂ ಇಂದಿನಿಂದನೇ ಅತಿ ವಿಶ್ವಾಸವನ್ನು ಇಟ್ಟು ಈ ಪರೀಕ್ಷೆಗೆ ತಾವೆಲ್ಲರೂ ಸಿದ್ಧತೆಯನ್ನ ನಡೆಸಬೇಕು. ಸ್ನೇಹಿತರೆ, ನಮಗಿರೋದು ಕೇವಲ 70 ದಿವಸಗಳು ನಮ್ಮ ಕೈಯಲ್ಲಿವೆ. ಈ 70 ದಿವಸಗಳಲ್ಲಿ ತನು ಮನ ಧನ ಹಾಗೂ ಸಮಯವನ್ನು ಅರ್ಪಣೆ ಮಾಡಿ ಈ ಪರೀಕ್ಷೆಯನ್ನ ಎದುರಿಸಬೇಕು. ನಿಮ್ಮ ಕೈಯಲ್ಲಿ ಇರೋದು ಕೇವಲ 70 ದಿವಸಗಳು. ಈ 70 ದಿವಸಗಳಲ್ಲಿ ಯಾವ ರೀತಿ ನಾವು ಓದಿದರೆ ಬರುವ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀವಿ ಅನ್ನುವ ವಿಷಯವನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಮೊಟ್ಟ ಮೊದಲನೇದಾಗಿ, ಈ ಕೆಸೆಟ್ ಪರೀಕ್ಷೆ ಬರೆಯುವ ಇದು ಏನು ಪೀರಿಯಡ್ ಐತಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈ 2 ತಿಂಗಳು ಇಷ್ಟು ಗೊಂದಲದ ಸಮಯ. ಇದು ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಅತ್ಯಂತ ಕಠಿಣವಾದ ಸಮಯ. ಇದು ಈ ಸಮಯದೊಳಗೆ ನಾನು ಏನು ಮಾಡಬೇಕು ಅನ್ನುವ ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಎದುರಿಗೆ ಬಂದು ನಿಲ್ಲುತ್ತದೆ. ನಾನು HSTR ಎಕ್ಸಾಮ್ ಬರೀಬೇಕು, GPSTR ಬರೀಬೇಕು, PSTR ಬರೀಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಬೇಕು. ಹೌದು, ನಿನ್ನೆ MA, MSc, MCom, PhD ಮಾಡಿದಂತ ವಿದ್ಯಾರ್ಥಿಗಳು ಕೂಡ ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ ಬರೆದಿದ್ದಾರೆ. ಏನು ಕೆಸೆಟ್ ಎಕ್ಸಾಮ್ ಬರೀಬೇಕು, ಯಾವುದು ಬರೀಬೇಕು, ಅಥವಾ ಈ ತಹಶೀಲ್ದಾರ್ ಎಕ್ಸಾಮ್ ಹುದ್ದೆಯನ್ನು ಬರೀಬೇಕು. ಯಾಕಂದ್ರೆ ಇಷ್ಟು ಅವಕಾಶಗಳನ್ನ ಸರ್ಕಾರದವರು ಇವಾಗ ಕೊಡ್ತಾ ಇದ್ದಾರೆ. ಈ ಅವಕಾಶದೊಳಗೆ ಹಿಡಿದು ಬಿಟ್ಟು ಮಾಡಿದ ತಕ್ಷಣ ಕೈಗೆ ಬಂದಿದ್ದು ತುತ್ತು ನಮಗೆ ಸಿಗುವುದಿಲ್ಲ. ಸೊ ದಯವಿಟ್ಟು ನನ್ನ ಮಾತಿನ ಅರ್ಥವನ್ನು ತಾವೆಲ್ಲರೂ ಸಕಾರಾತ್ಮಕ ರೀತಿಯಲ್ಲಿ ವಿಚಾರ ಮಾಡಿ ಈ ಪರೀಕ್ಷೆನ ಬರೀಬೇಕು. ವಿಶೇಷವಾಗಿ ಕೆಸೆಟ್ ಬರೆಯುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಇದು ಅತಿ ಸುವರ್ಣ ಅವಕಾಶ. ಯಾಕೆ ಸುವರ್ಣ ಅವಕಾಶ ಗೊತ್ತದ್ರಿ? ಉಳಿದಿದ್ದ ಎಕ್ಸಾಮ್ ಬರೆಯುವ ಸಲುವಾಗಿ ಎಲ್ಲಾ ವಿದ್ಯಾರ್ಥಿಗಳು ಆ ಕೈಡೆ ಕೆಸೆಟ್ಗೆ ಯಾರು ಅಷ್ಟೊಂದು ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡುವುದಿಲ್ಲ. ಕೆಸೆಟ್ ಎಕ್ಸಾಮ್ ಅನ್ನ ಯಾವ ವಿದ್ಯಾರ್ಥಿ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಯಾಕೆ ಕಾರಣ ಗೊತ್ತಾ? ಇದು ಎಲಿಜಿಬಿಲಿಟಿ ಎಕ್ಸಾಮ್. ಉಳಿದವರೆಲ್ಲರೂ ನೌಕರಿ ಎಕ್ಸಾಮ್ ಸಲುವಾಗಿ ಫುಲ್ ಸೀರಿಯಸ್ ಆಗಿರುತ್ತಾರೆ. ಅವರೆಲ್ಲರೂ ಫುಲ್ ಸೀರಿಯಸ್ ಆ ಕಡೆ ಇದ್ದಕರ ಕೆಸೆಟ್ಗೆ ಓದುವಂತ ವಿದ್ಯಾರ್ಥಿಗಳು, ನೀವೇನು ಕಂಪ್ಲೀಟ್ ಕೆಸೆಟ್ಗೆ ಓದುವಂತ ವಿದ್ಯಾರ್ಥಿಗಳು, ಇಲ್ಲಿ ತನಕ ನಡೆದ ಕೆಸೆಟ್ ಎಕ್ಸಾಮ್ದೊಳಗೆ ಅತಿ ಕಡಿಮೆ ಕಾಂಪಿಟೇಷನ್ ಇರುವ ಎಕ್ಸಾಮ್ ಇದು. ಇವಾಗ ನಾ ಹೇಳೋದು ಅರ್ಥ ಆಗ್ಲಿರ್ತದ್ರಿ? ಈ ಬಾರಿ ಕೆಸೆಟ್ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳು ಯಾರು ಕಂಪ್ಲೀಟ್ ಆಗಿ ಕೆಸೆಟ್ ಮೇಲೆ ನಂಬಿಕೆ, ಯಾರು ಕಂಪ್ಲೀಟ್ ಕೆಸೆಟ್ ಮೇಲೆ ಫೋಕಸ್ ಮಾಡಿದಾರೋ ಅವ್ರಿಗೆ ರಿಸಲ್ಟ್ 100% ಬಂದೇ ಬರುತ್ತದೆ. ಯಾಕಂದ್ರೆ ಯಾವ ಎಕ್ಸಾಮ್ ಬರೀಬೇಕನ್ನೋ ಗೊಂದಲದೊಳಗೆ ಇದು ಸಮಯ ಐತ್ರಿ. ಈಗ PG ಮಾಡದಂತ ವಿದ್ಯಾರ್ಥಿಗಳು, ಯಾರು D.Ed ಮಾಡಿಲ್ಲ, ಯಾರು B.Ed ಮಾಡಿಲ್ಲ, ಯಾರು ಕಂಪ್ಲೀಟ್ ಓನ್ಲಿ PG ಮಾಡದಂತ ವಿದ್ಯಾರ್ಥಿಗಳು, ಅಥವಾ ಯೂನಿವರ್ಸಿಟಿ ಒಳಗೆ ಇವಾಗ PG ಮಾಡುವಂತ ವಿದ್ಯಾರ್ಥಿಗಳು, ನೀವಂತೂ ಕೆಸೆಟ್ ಕಡೆಗೆ ಇಷ್ಟು ಗಮನ ಕೊಡ್ಬೇಕಲ್ರಿ. 70 ದಿವಸದೊಳಗೆ 70 ಕ್ವಶನ್ ಕರೆಕ್ಟ್ ಮಾಡಿದ್ರೆ ನಿಮಗೆ 140 ಮಾರ್ಕ್ಸ್ ಬಂದ್ಬಿಡ್ತೈತಿ. 140 ಮಾರ್ಕ್ಸ್ ತಗೊಂಡ್ರೆ ನೀವು ಕೆಸೆಟ್ ಪರೀಕ್ಷೆ ಪಾಸ್. ಜಸ್ಟ್ 140 ಮಾರ್ಕ್ಸ್ ತಗೊಂಡ್ರೆ ನೀವು ಕೆಸೆಟ್ ಪಾಸ್ ಆಗ್ತೀರಿ. ಕೆಸೆಟ್ ಪರೀಕ್ಷೆ ಪಾಸ್ ಆದ ತಕ್ಷಣ ನಿಮಗೆ ಗೆಸ್ಟ್ ಲೆಕ್ಚರರ್, ಆಮೇಲೆ ಮತ್ತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ಒಂದು ನೋಟಿಫಿಕೇಶನ್ ಕೂಡ ಬರೋದೈತಿ. ಕೆಸೆಟ್ ಪರೀಕ್ಷೆ ರಿಸಲ್ಟ್ ಬಂದ ನಂತರ ಸಹಾಯಕ
ಪ್ರಾಧ್ಯಾಪಕರ ನೋಟಿಫಿಕೇಶನ್ ಬರೋದೈತಿ. ಈ ಬಾರಿ ಕೆಸೆಟ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳು 1,00,000 ಜನ. 1,00,000ದೊಳಗೆ 10,000 ಜನ ಅಬ್ಸೆಂಟ್ನೇ ಉಳಿತಾರೆ, ಎಕ್ಸಾಮೇ ಬರೆಯುವುದಿಲ್ಲ. ಇದು ನಂದು ಒಂದು ಅನುಭವದ ಮೇಲಿಂದ ಹೇಳ್ತಾ ಇದ್ದೀನಿ. 1,00,000 ಜನ ಅಪ್ಲಿಕೇಶನ್ ಹಾಕೋರು, ಅದ್ರೊಳಗೆ 10,000 ಜನ ಎಕ್ಸಾಮ್ ಕೊಡೋರಲ್ಲ, ಅಬ್ಸೆಂಟ್ ಉಳಿದು ಬಿಡ್ತಾರ. 50,000 ಜನ ಏನದರಲ್ಲ, 50,000 ಜನ ಅಬ್ಸೆಂಟ್ ಉಳೋರು, 40,000 ಜನ ಸುಮ್ಮ ಅರ್ಜಿ ಹಾಕೋರು ಎಲ್ಲರೂ. 50,000 ವಿದ್ಯಾರ್ಥಿಗಳದೊಳಗ ಪ್ರತಿಯೊಬ್ಬರಿಗೆ ಸ್ವಲ್ಪ ಟೆನ್ಷನ್ ಇರೋದು. ಸರ್ ಯಾವ್ದು ಎಕ್ಸಾಮ್ ಬರಿಲ್ರಿ ಸರ್, ನಾನು ಕೆಸೆಟ್ ಸೀರಿಯಸ್ ಆಗ್ಲೋ, ಏನು ನೆಟ್ ಎಕ್ಸಾಮ್ ಸೀರಿಯಸ್ ಆಗ್ಲೋ, ಏನು PC ಎಕ್ಸಾಮ್ ಬರೀಲೋ, ಏನು JPST ಬರೀಲೋ, ಏನ್ ಮಾಡ್ಲಿ ಅನ್ನೋ ಸ್ವಲ್ಪ ಎಲ್ಲ ಗೊಂದಲ, ಡಿಫ್ರೆಂಟ್ ವಿಚಾರ ಮಾಡೋರು ವಿದ್ಯಾರ್ಥಿಗಳು ಇವರು. ಅದ್ರೊಳಗೆ 25,000 ವಿದ್ಯಾರ್ಥಿಗಳು ಸ್ವಲ್ಪ ಸೀರಿಯಸ್ ಅಂದೇನ್ರಿ ನಾನು, ಫುಲ್ ಡೆಡಿಕೇಟೆಡ್ ಇರುವಂತ ವಿದ್ಯಾರ್ಥಿ, ಸೀರಿಯಸ್ ಆಗಿರೋರು. ಈ ಸೀರಿಯಸ್ದೊಳಗೆ ಅತಿ ಸೀರಿಯಸ್ ಇರೋರು 12,000 ಜನ. 25,000 ಸೀರಿಯಸ್ ವಿದ್ಯಾರ್ಥಿಗಳು, ಇದ್ರೊಳಗೆ 12,000 ಜನ ಓನ್ಲಿ ಕೆಸೆಟ್ಗಾಗಿನೇ ಕಾಯ್ದು ಕುಳಿತವರು. ಈ 12,000ದೊಳಗೆ 6,000 ಜನರಿಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗೋದು. ಹೀಗಾಗಿ ಇರೋದೇ ಕಾಂಪಿಟೇಷನ್ ಈ 12,000 ಜನರೇ. ಇವ್ರೇನು 25ರೊಳಗೆ ಒಂದು ಅರ್ಧ ಇಷ್ಟೇ ಅದ ನೋಡ್ರಪ್ಪ. ಸೊ ನೀವು 12,000 ಜನರದೊಳಗೆ ಇರ್ತೀರಂದ್ರೆ ನಿಮ್ಗೆ ಇದು ಸರ್ಟಿಫಿಕೇಟ್ ಸಿಕ್ಕಂಗೆ. ನಾ ಹೇಳೋದು ನಿಮ್ಗೆ ಅರ್ಥ ಆಗಿತ್ತಿಲ್ಲ ಅಂದ್ರೆ ಈ ಮಾತು ಇನ್ನೊಂದ್ಸಲ ರಿಪೀಟ್ ಆಗಿ ಅರ್ಥ ಮಾಡ್ಕೊಡ್ರಿ. 1,00,000 ಜನ ಅಪ್ಲಿಕೇಶನ್ ಸುಮ್ಮನೆ ಹಾಕೋರು, ಅದ್ರೊಳಗೆ 10,000 ಎಕ್ಸಾಮ್ ಕೊಡೋರಲ್ಲ, 40,000 ಜನ ಸುಮ್ಮನೆ ಹಾಕೋರು. 50,000ದೊಳಗೆ ಸ್ವಲ್ಪ ಬೇರೆ ವಿಚಾರ ಮಾಡಿದವರು, ಅದ್ರೊಳಗೆ 25,000 ಸ್ವಲ್ಪ ಸೀರಿಯಸ್ ಇದ್ದವರು. 25,000ದೊಳಗೆ 12,000 ಜನ ಅಂತೂ ಓನ್ಲಿ ಕೆಸೆಟ್ ಅನ್ನೋರು. ಆ ಓನ್ಲಿ ಕೆಸೆಟ್ ಅನ್ನೋ ವಿದ್ಯಾರ್ಥಿಗಳಿಗೆ 6,000 ಜನ ಸೆಲೆಕ್ಟ್ ಆಗೋರು. 6,000 ವಿದ್ಯಾರ್ಥಿಗಳಿಗೆ ಕೇಳಿದವರು ಕೆಸೆಟ್ ಸರ್ಟಿಫಿಕೇಟ್ ಕೊಡೋರು ಇದ್ದಾರೆ. 6,000 ಹುದ್ದೆಗಳು ಅಂದಂಗ್ರಿ, ಪೋಸ್ಟ್ ಇದ್ದಂಗ 6,000. ಸೊ ಪ್ಲೀಸ್ ಕೆಸೆಟ್ಗೆ ನೀವೆಲ್ಲರೂ ಫುಲ್ ಡೆಡಿಕೇಟ್ ಆಗಿ ವರ್ಕ್ ಮಾಡ್ರಿ. ಪರೀಕ್ಷೆ ಕೆಸೆಟ್ ಪಾಸ್ ಆಗೋದು ಬಹಳ ಸರಳ ಐತ್ರಿ. ಇರೋದೇ 70 days, 70 ದಿವಸದೊಳಗೆ ಏನ್ ಮಾಡೋದು, ಲಿಮಿಟೆಡ್ ಓದ್ಬೇಕು ನೀವು, ಹೆಚ್ಚಿಗೆ ಓದಬಾರ್ದು. ಇರೋದೇ 2 ಪೇಪರ್ 1 ಪೇಪರ್ 2. ಈ ಉಳಿದಿದ್ದು ಕಾಂಪಿಟೇಷನ್ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಸಬ್ಜೆಕ್ಟ್ ಅಭ್ಯಾಸ ಮಾಡ್ಬೇಕಾಗ್ತದೆ ಗೊತ್ತದ್ರಿ, ತಲೆ ಕೆಟ್ಟ ಹೋಗ್ತದ ನೌಕರಿ ಎಕ್ಸಾಮ್. ಅದಕ್ಕಿಂತ ಎಷ್ಟು ಸರಳ ಐತಿ ಕೆಸೆಟ್ ಪರೀಕ್ಷೆ ಪಾಸ್ ಆಗೋದು. ಇಲ್ಲಿ ಇರೋದು ನಿಮ್ ಸಬ್ಜೆಕ್ಟ್ ಒಂದು ನಾಲೆಜ್, ನಿಮ್ ಸಬ್ಜೆಕ್ಟ್ ಒಂದು ನಾಲೆಜ್, ಪೇಪರ್ 1 ನಾಲೆಜ್. ನಿಮ್ ಸಬ್ಜೆಕ್ಟ್ ನಾಲೆಜ್ ಆಲ್ರೆಡಿ ನಿಮ್ಮ ಹತ್ರ ಇರ್ತೈತ್ರಿ. ಪೇಪರ್ 1 ನಾನು ಆಲ್ರೆಡಿ ಎಲ್ಲ ವಿಡಿಯೋಗಳನ್ನ ಮಾಡಿ ಇಟ್ಟಿದ್ದೀನಿ. ಪೇಪರ್ 1 ಬಗ್ಗೆ ನಾನು ಆಲ್ರೆಡಿ ಇವೆರಡು ಬುಕ್ ಬರೆದು ಇಟ್ಟಿನ್ರಿ. ಇವೆರಡು ಬುಕ್ ನೀವು ತಗೊಂಡ್ರೆ ಸಾಕು, ಕೆಸೆಟ್ ಪಾಸ್ ಆಗಿರಿ ಅಂತ ತಿಳ್ಕೊಂಡ್ ಬಿಡ್ಬೇಕು. ಇದು ಕನ್ನಡ ಮೀಡಿಯಂದ ಎಕ್ಸ್ಪ್ಲನೇಷನ್ ಮಾಡಿ ಥಿಯರಿ ಬುಕ್, ಇದು ಕನ್ನಡ ಮೀಡಿಯಂದ ಸಂಪುಟ 1 ಇರೋ ಕ್ವಶನ್ ಬ್ಯಾಂಕ್. ಇವೆರಡು ಬುಕ್ ಪೇಪರ್ 1 ಸಲುವಾಗಿ ಲಿಮಿಟೆಡ್ ಬುಕ್ಸ್ ನಿಮ್ ಜೊತೆಗೆ ಇರ್ಲಿ. ಆಮೇಲೆ ಇದ್ದಿದ್ದ ಕಂಟೆಂಟ್ ಅನ್ನೇ ರಿವಿಷನ್ ಮಾಡೋದು. ಪೇಪರ್ 1ಗೆ ನೋಡ್ರಿ, ಈಗ 70 days ಅದಲ್ಲ, 70 days ಒಳಗೆ 70 ಕ್ವಶನ್ ಸ್ಟಡಿ ಮಾಡಿದ್ರೆ ಸಾಕು. ಪೇಪರ್ದೊಳಗೆ 70 ಕ್ವಶನ್ ಕರೆಕ್ಟ್ ಆದ್ರೆ 140 ಮಾರ್ಕ್ಸ್. ಪೇಪರ್ 1ಗೆ 60 ಮಾರ್ಕ್ಸ್, ಪೇಪರ್ 2ಗೆ 100, ಎರಡು ಸೇರಿ 160 ಮಾರ್ಕ್ಸ್ ಪಡಿಬೇಕು ನೀವು. ಇಲ್ಲಿ ನೋಡ್ರಿ 11 ಅಕ್ಟೋಬರ್ಗೆ ಎಕ್ಸಾಮ್ ಐತಿ. ಪೇಪರ್ 1 70 ಮಾರ್ಕ್ಸ್ ತಗೊಳ್ಳೋದು ಬಹಳ ಈಸಿ ಐತಿ. ಟು ಗೆಟ್ 70 ಮಾರ್ಕ್ ಈಸ್ ವೆರಿ ಈಸಿ. ಹಾರಡಿ ಇಲ್ಲ ಕೆಸೆಟ್ ಎಕ್ಸಾಮ್. 70 ಮಾರ್ಕ್ಸ್ದೊಳಗೆ ನೋಡ್ರಿ ಇರೋದು 10 ಯೂನಿಟ್. 10 ಯೂನಿಟ್ದೊಳಗೆ 7 ಯೂನಿಟ್ ನೀವು ಅಭ್ಯಾಸ ಮಾಡ್ಬೇಕು ಸಾಕು. 3 ಯೂನಿಟ್ ನೀವು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೂ, ಲೋ ನಾಲೆಜ್ ಇದ್ರೂ ಸಾಕು. ಇಲ್ಲ ಹೈ ನಾಲೆಜ್ ಬೇಕು ನಿಮಗೆ. 7 ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್, ರಿಸರ್ಚ್ ಅಪ್ಟಿಟ್ಯೂಡ್, ಪ್ಯಾಸೇಜ್ ಕಾಂಪ್ರಿಹೆನ್ಷನ್, ಕಮ್ಯುನಿಕೇಶನ್, ಹೈಯರ್ ಎಜುಕೇಶನ್, ICT, ಪರಿಸರ ಅಧ್ಯಯನ, ಇವೇನದವಲ್ಲ ಇವೆಲ್ಲ 7 ಯೂನಿಟ್. ಇವು 3 ಯೂನಿಟ್ ಸ್ವಲ್ಪ ಹಾರ್ಡ್ ಇರೋರು, ಮೆಂಟಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಇದು ಲೋ ಇದ್ರೂ ಓಕೆ. ಇವು 7 ಯೂನಿಟ್ ನೀವು ಓದ್ಕೊಂಡ್ಬಿಟ್ರಿ 70 ಮಾರ್ಕ್ಸ್ ಸಹಜವಾಗಿ ತಗೊಂತೀರಿ. ಇನ್ನು ಇರೋದು ಪೇಪರ್ 2 ನಿಮ್ ಸಬ್ಜೆಕ್ಟ್. ನಿಮ್ದು ಯಾವ್ದು ಸಬ್ಜೆಕ್ಟ್ ನೋಡ್ರಿ, ಇಂಗ್ಲಿಷ್ ಲಿಟ್ರೇಚರ್ ಇದ್ರೆ ನಾನು ಆಲ್ರೆಡಿ 5 ಬುಕ್ಸ್ ಬರ್ದೀನಿ. ಜಸ್ಟ್ ಟೇಕ್ ದಟ್ 5 ಬುಕ್ಸ್ ಸಾಕು. ಇಲ್ಲ ನಿಮ್ ಸಬ್ಜೆಕ್ಟ್ ಕನ್ನಡ ಲಿಟ್ರೇಚರ್ ಇತ್ತಂದ್ರೆ ನೋಡ್ರಿ, ನಿಮ್ ಸಬ್ಜೆಕ್ಟ್ ಯಾವ್ದು ಐತಿ ಅದರಲ್ಲಿ 100 ಕ್ವಶನ್ ಒಳಗೆ 20 ಕ್ವಶನ್ ಈಸಿ. ಸುಮ್ನೆ ಹೋಗಿ ಎಕ್ಸಾಮ್ ಬಂದು ಕೂತ್ರು 20 ಕ್ವಶನ್ ಅಟೆಂಪ್ಟ್ ಮಾಡಿರ್ತೀರಿ. 40 ಕ್ವಶನ್ ಮಾಡರೇಟ್, ಸ್ವಲ್ಪ ಯಾರು ರಿವಿಷನ್ ಮಾಡಿರ್ತಾರೋ, ಯಾರು ಓದಿರ್ತಾರೋ ಅವ್ರು 40 ಕ್ವಶನ್.
ಇದು ಓದಲಾರನೆ 20 ಕ್ವಶನ್ ಬಿಡಿಸ್ಬೋದು. ಇದು ಯಾರು ಕೆಸೆಟ್ಗಾಗನೆ ಕೂತು ಓದೋರು ಅದಾರ 40 ಕ್ವಶನ್ ಮಾಡರೇಟ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಉತ್ತರ ಗೊತ್ತಾಗ್ತದ್ರಿ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇದು ಎಷ್ಟು ಓದಿದ್ರು ಬರೋದಿಲ್ಲ. ನೀವು 2 ತಿಂಗಳಲ್ಲ 20 ತಿಂಗಳ ಕೆಸೆಟ್ ಓದಿದ್ರು 20 ಕ್ವಶನ್ ಬರಂಗಿಲ್ಲ. ಇವು ನಿಮಗ್ ಬರಬಾರ್ದು ತಿಳಿದೇ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ ಅವ್ರು. ಹಾರ್ಡ್ದೊಳಗೆ ಅತಿ ಹಾರ್ಡ್ ಇವರೆಲ್ಲರೂ. ಇವ್ರಿಗೆ ಈ ಕ್ವಶನ್ ನೋಡೋದು ಅವಶ್ಯಕತೆ ಇಲ್ಲ. ಇವ್ರಿಗೆ ಬರೀ ಟ್ರಿಕ್ ಮೇಲೆ ಜೀವ ಹೊಡೆದು ಇವ್ರಿಗೆ ಟ್ರಿಕ್ ಯೂಸ್ ಮಾಡಿ ಈ ಕ್ವಶನ್ ಆನ್ಸರ್ ಮಾಡೋದ್ರಿ. ಇನ್ನೊಂದು ಕೆಸೆಟ್ದೊಳಗೆ ನೆಗೆಟಿವ್ ಮಾರ್ಕ್ ಇಲ್ಲ. ನೋ ನೆಗೆಟಿವ್ ಸಿಸ್ಟಮ್. 4 ಆಪ್ಷನ್ದೊಳಗೆ ಒಂದು ಯಾವುದೋ ಟಿಕ್ ಮಾಡಿರಿ, ಅದು ತಪ್ಪೈತೆ ಅಂದ್ರೆ ಮಾರ್ಕ್ ಕಟ್ ಆಗಂಗಿಲ್ಲ. ನೌಕರಿ ಎಕ್ಸಾಮ್ದೊಳಗೆ ನೆಗೆಟಿವ್ ಸಿಸ್ಟಮ್ ಇರ್ತೈತಿ. 4ದೊಳಗೆ ಒಂದು ಯಾವ್ದಾರು ಟಿಕ್ ಮಾಡಿದ್ರಿ, ಅದು ಆನ್ಸರ್ ತಪ್ಪಾಯ್ತು ಅಂದ್ರೆ 25 ಪಾಯಿಂಟ್ಸ್ ಕಡಿಮೆ ಆಗ್ಬಿಡ್ತದ ನಿಮ್ಗೆ. ಇಲ್ಲಿ ಕಡಿಮೆ ಅದೇನ್ರಿ. ಇನ್ನು ಕೆದವರು ನೆಟ್ ಸೆಟ್ದೊಳಗೆ ನೆಗೆಟಿವ್ ಸಿಸ್ಟಮ್ ತಂದಿಲ್ರಿ. ಒಂದ್ಸಲ ತಂದಿದ್ರು 2012ರೊಳಗೆ, ಆಮೇಲೆ 2013 ತಂದಿದ್ರು ನೆಗೆಟಿವ್. ಎಲ್ಲನೇ ನೆಗೆಟಿವ್ ಅನ್ನೋದು ನಾವು ತಗೊಂಡಿದ್ದು ಎಲ್ಲ ಮಾರ್ಕ್ ಆ ಕಡೆ ಹೋಗಿವ್ರಿ. ನಾ ಹೊಡೆದ್ ಬಿಟ್ಟಿದ್ದು ದಂದ ಎಟ್ಟು ಬಂದವ್ ನೋಡ್ರಿ, ಬಂದಿವೆಲ್ಲ ತಗೊಂಡು ಹೋಗ್ಬಿಟ್ಟು ಮಾರ್ಕ್ 0, ರಿಸಲ್ಟ್ 0 ಬಂದ್ಬಿಟ್ಟಿದ್ದು. 0 ಹೆಂಗ್ ಬಂದದ್ರಿ ಅಂದ ನಾ ಬಿಡಿಸಿನಲ್ಲ ಕುಂಬಳಕಾಯಿ ಬಂದಿವ್ರಿ, ಬರೀ ಕುಂಬಳಕಾಯಿ 0 ಯಾಕೆ 0 ಹೆಂಗ್ ಬಂದವ್ರಿ? ನೆಗೆಟಿವ್ದೊಳಗೆ ಎಲ್ಲಾನೇ ಮಾರ್ಕ್ಸ್ ತಗೊಂಡು ಹೋಗಿತ್ತು. 1 ಮಾರ್ಕ್ಸ್ ನೆಗೆಟಿವ್ ಇತ್ತು ರೀ. ಹಿಂಗಾಗಿ ಅವ್ರಿಗೆ UGC ನೆಟ್ದವ್ರು ನೆಗೆಟಿವ್ನೇ ಸಿಸ್ಟಮ್ ಕಟ್ ಮಾಡಿದ್ರು, ಇರ್ಲಿ ಬಿಡು ಅಂತ. ಅದಕ್ಕೆ ಕೇದು 1 ಮಾರ್ಕ್ಸ್ ಸರಿ ತಪ್ಪಾದ್ರೂ ಸ್ಟಡಿ ಆಗಿಲ್ಲ ಅಂದ್ರೂ ಯಾವುದಕ್ಕೊಂದು ಟಿಕ್ ಮಾಡಿದ್ರೂ ಮಾರ್ಕ್ಸ್ ಬಂದು ಬಿಡ್ತೈತಪ್ಪ. ಇದಕ್ಕೆ ತಲೆ ಕೆಡಿಸೋಬೇಡ್ರಿ. ಇದು ಅಂತೂ ಸುಮ್ಮನೆ ಹೋಗಿ ಎಕ್ಸಾಮ್ ಕೂತ್ರೂ 20 ಬರ್ತೈತಿ. ನೀವು ಬರೀ 40 ಕ್ವಶನ್ ಅಭ್ಯಾಸ ಮಾಡೋದೈತಿ. ನಿಮ್ಮ ಸಬ್ಜೆಕ್ಟ್ ಎಷ್ಟು ಸರಳ ಐತಿ. ಈಗ ನೌಕರಿ ಎಕ್ಸಾಮ್ದೊಳಗೆ ಎಷ್ಟು ಕಠಿಣ ಅದ ಹೇಳ್ರಿ ನೋಡು. ಅದಕ್ಕಿಂತ ಭಾಳ ಸರಳ ಐತಿ ಕೆಸೆಟ್ ಎಕ್ಸಾಮ್. ಕೆಸೆಟ್ ಸರಳದಂತ ತಿಳ್ಕೊಂಡು ನಾ 80 ಪರೀಕ್ಷೆ ಪಾಸ್ ಆಗಿನ್ರಿ. ಯಪ್ಪ ಅಷ್ಟು ಶಾಣೆ ಇದ್ದಂದ್ರೆ ಈ ಯೂಟ್ಯೂಬ್ ಕ್ಲಾಸ್ ಮಾಡ್ಕೊಂತ ನಾ ಇಲ್ಲದಕ್ಕೆ ಇರ್ತದ್ರಿ. ಇಟ್ಟದನ್ನೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ತಿದ್ದೆ. ಅಷ್ಟು ಬುದ್ಧಿ ಇಲ್ರಿ. ಅಷ್ಟೇ ಸುಮ್ ತಿಳ್ಕೊಬೇಕಪ್ಪ. ತಂಗಿ, ನಿಮ್ ಸಲುವಾಗಿ ಹೇಳೋದು, ಇವು 2 ಬುಕ್ ತಗೋಡ್ರಿ. ಕೆಸೆಟ್ಗೆ 2 ಬುಕ್ ನಿಮ್ ಜೊತೆಗೆ ಇರ್ಲಿ. ನಿಮ್ ಕೈಕಾಲು ಬಿದ್ದು ಹೇಳ್ತೀನ್ರಿ, ಬುಕ್ ತಗೋರಿ. ತಗೊಂಡ್ರು ನೀವೇನು ತಗೊಳಂಗಿಲ್ಲ, ಬ್ಯಾಡ್ ಅಂದ್ರೂ ನೀವು ಬಿಡಂಗಿಲ್ರಿ. ಯಾಕೆ ನಿನ್ನೊಬ್ರು ಬಾಗಲಕೋಟದೊಬ್ರು ಸರ್ 2 ವರ್ಷದ ನಂತರ ಅವ್ರು ನಿನ್ನ ಗುರು ಪೂರ್ಣಿಮಾ ದಿವಸ ಮೆಸೇಜ್ ಮಾಡ್ಯಾರಿ, ದಾನಯ್ಯ ಸರ್ ನಿಮ್ಮ ಬುಕ್ ನಾನು ತಗೊಂಡಿದ್ದೆ, ನಿಮ್ಮ ಬುಕ್ ಓದಿದ್ದೆ 2024 ನಾನು ಇಂಗ್ಲೀಷ್ ಲಿಟ್ರೇಚರ್ ಪಾಸ್ ಆಗಿದ್ದೆ, ಬಟ್ ನಿಮ್ಗೆ ಹೇಳೋದಾಗಿಲ್ಲ, ಇವತ್ತು ಹೇಳಗತ್ತೀನಿ ಅಂತೇಳಿ ನಿನ್ನ ಗುರು ಪೂರ್ಣಿಮಾ ದಿವಸ ಹೇಳಿದ್ರು. ನಾ ನಂದೆ, ಅಣ್ಣ ಎಷ್ಟು ನೀವು ಗ್ರೇಟ್ ಅಲ್ರಿ. 2 ವರ್ಷ ಲೇಟ್ ಆದ್ರೆ ಆಗ್ಲಿ, ಬಟ್ 2 ವರ್ಷದ ನಂತರ ನೀವು ಹೇಳಿದ್ರಲ್ಲ, ಅದು ನಿಮ್ಮ ಹತ್ರ ಇರುವ ಮಾನವೀಯತೆ, ಅದು ನಿಮ್ಮ ಹತ್ರ ಇರುವ ಗೌರವ ಕೊಡುವಂತ ಗುಣ. ನಿಮ್ಗೂ ಕೂಡ ಶುಭಾಶಯಗಳು. ಆಮೇಲೆ ಮಹಾರಾಷ್ಟ್ರದೊಬ್ರು ಸರ್ 2025 ಕೆಸೆಟ್ ಪಾಸ್ ಆಗಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪಾಸ್ ಆಗ್ಯಾರ್ರಿ. ನಿನ್ನ ಗುರು ಪೂರ್ಣಿಮಾ ದಿವಸ ಹೇಳಿದ್ದಾರೆ ಅವರು. ಸೊ ಒನ್ಸ್ ಅಗೇನ್ ಇಲ್ಲಿ ತನಕ 1511 ವಿದ್ಯಾರ್ಥಿಗಳು ನನ್ನ ಬುಕ್ ರೆಫರ್ ಮಾಡಿ ವಿಡಿಯೋ ನೋಡಿ ಪರೀಕ್ಷೆ ಪಾಸ್ ಆದವರು. ಸೊ ನೀವು ಕೂಡ ಕೆಸೆಟ್ ಮೇಲೆ ನಂಬಿಕೆ ಇದ್ದವ್ರು ಕೆಸೆಟ್ ಪರೀಕ್ಷೆ ಬರೀರಿ, ಪಾಸ್ ಆಗ್ರಿ. ಇದ್ರ ಜೊತೆಗಿರುವಂತ ವಿಡಿಯೋಗಳನ್ನು ನಾನು ಮಾಡುತ್ತೇನೆ. ನಿಮ್ ಜೊತೆಗೆ ನಾನಿದ್ದೇನೆ ಅನ್ನುವ ಭರವಸೆಯೊಂದಿಗೆ ಕೆಸೆಟ್ಗೆ ರೆಡಿ ಆಗಿರ್ರಿ. ಕೆಸೆಟ್ಗೆ ಮಾತ್ರ ಹಿಂಗ್ ಅಳಿಗಾಡ್ಲಿಕ್ಕೆ ಹೋಗ್ಬಿಡ್ರಿ. ಬಿ ಕೇರ್ಫುಲ್, ಬಿ ಅಲರ್ಟ್, ಬಿ ಪಾಸಿಟಿವ್. ಇಂಥ ಅವಕಾಶ ನಿಮ್ಗೆ ಸಿಕ್ಕಿದ್ದು ಸುವರ್ಣ ಅವಕಾಶ ಅಂತ ತಿಳ್ಕೊಂಡು 70 ದಿವಸದೊಳಗೆ ನೀವು ಕೆಸೆಟ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಆಗ್ಲೇಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ದೊಳಗೆ 11 ದಿವಸ ಜಸ್ಟ್ ರಿವಿಷನ್ ಮಾಡ್ಬೇಕು. ನೀವು 60 ದಿವಸದೊಳಗೆ 30 ದಿವಸ ಪೇಪರ್ 1, 30 ದಿವಸ ಪೇಪರ್ 2, ಹಿಂಗ ನೀವೇ ಒಂದು ರೋಡ್ ಮ್ಯಾಪ್ ತಯಾರು ಮಾಡಿಕೊಂಡು ನೀವು ಕೆಸೆಟ್ ಎಕ್ಸಾಮ್ ಬಗ್ಗೆ ಓದ್ರಿ. ಇಷ್ಟು ಮಾತ್ರ ನಿಜ, 1,00,000 ಜನ ಅಪ್ಲಿಕೇಶನ್ ಹಾಕಿದ್ರು ಕೂಡ ಸೀರಿಯಸ್ ಆಗಿ ಓದೋರು ಇವರು 25,000. ಇದ್ರೊಳಗೆ ಫಕ್ತ ಕೆಸೆಟ್ ಅನ್ನೋರು 12,000. ಸರ್ಟಿಫಿಕೇಟ್ ಸಿಗೋದು 6,000 ವಿದ್ಯಾರ್ಥಿಗಳಿಗೆ. ಸೊ ನಿಮ್ಮ ಸೀಟ್ 6,000ದೊಳಗೆ ಇರಬೇಕು. 1,00,000, ಯಾಕಂದ್ರೆ 6% ಇಸ್ ರಿಸಲ್ಟ್ ಇದೆ. 6% ವಿದ್ಯಾರ್ಥಿಗಳಿಗೆ ಕೆಸೆಟ್ ಸರ್ಟಿಫಿಕೇಟ್ ಕೊಡೋರು ಅದಾರ್ರಿ. ಇದು ಬಹಳ ಬೆಲೆ ಬಾಳುವಂತ ಸರ್ಟಿಫಿಕೇಟ್ ಇದು. ಸೊ ಕೆಸೆಟ್ ಸರ್ಟಿಫಿಕೇಟ್ ಪಡೆದಂತವನಿಗೆ ಗೊತ್ತ್ರಿ ಇದ್ರ ಬೆಲೆ ಏನದ ಅಂತೇಳಿ.
ಸೊ ಪ್ಲೀಸ್ ಕೆಸೆಟ್ಗಾಗಿ ಓದೋರು ಫುಲ್ ಸಮಯ ಇದ್ರ ಸಲುವಾಗಿ ಖರ್ಚು ಮಾಡ್ರಿ, ದುಡ್ಡು ಇದ್ರ ಸಲುವಾಗಿ ಖರ್ಚು ಮಾಡ್ರಿ. ನಿಮ್ಮ ತನು ಮನಧನ ಅಂದಿನ್ರಿ ನಾನು. ಅಲ್ಲಿ ನೌಕರಿ ಮಾಡ್ತಿದ್ರಿ, ಅಲ್ಲಿ ಟೆಂಪ್ರವರಿ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ರಿ ಬಿಡ್ರಿ. 70 ದಿವಸ ಬಿ ಸೀರಿಯಸ್ ಮತ್ತೆ ಕೆಸೆಟ್ ಪರೀಕ್ಷೆ ಪಾಸ್ ಆಗ್ರಿ. ಇದು ಕೆಸೆಟ್ ಪಾಸ್ ಆದ ತಕ್ಷಣ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕರೆಯವ್ರದನ್ರಿ. ಕೆಸೆಟ್ಗೆ ಓದುವಂತ ವಿದ್ಯಾರ್ಥಿಗಳು ನೀವೇನು ಇದ್ರ ಸಲುವಾಗಿ PU ಲೆಕ್ಚರ್ ಸಲುವಾಗಿ ನಿಮ್ಗೆ ಹೆಲ್ಪ್ ಆಗ್ತದ್ರಿ. ಮತ್ತೆ ಕೆಸೆಟ್ಗೆ BEd DEd ಇವೇನು ಓದಿದ್ರಿ ಅವರು ಕೂಡ ಅಪ್ಲಿಕೇಶನ್ ಹಾಕ್ಲೇಬೇಕು. ಇದಕ್ಕೆ ನೀವು ಫೋಕಸ್ ಆ ಎಕ್ಸಾಮಕ್ಕೆ ಮಾಡ್ರಿ, ಬೇಡ ನಂಗಿಲ್ಲ ನೌಕರಿ ಎಕ್ಸಾಮ್, ಆದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲೇಬೇಕು ನೀವು. ಆ ಎಕ್ಸಾಮ್ ಮುಗಿದ ನಂತರ, ಯಾಕಂದ್ರೆ ಅದರೊಳಗಿಂದ ಎಷ್ಟೋ ಪಾರ್ಟ್ಗಳು ಕೆಸೆಟ್ಗೆ ಹೆಲ್ಪ್ ಆಗ್ತದ್ರಿ. ಈಗ ನೋಡ್ರಿ, ಕಂಪ್ಯೂಟರ್ ಈ ನೌಕರಿ ಎಕ್ಸಾಮ್ ಸಲುವಾಗಿ ಕಂಪ್ಯೂಟರ್ ಜ್ಞಾನ ಅದು ಇಲ್ಲಿ ಕೆಸೆಟ್ದೊಳಗೆ ಪೇಪರ್ ಫಸ್ಟ್ದೊಳಗೆ ಅದ ರೀ. ಅಲ್ಲಿ ಪರಿಸರ ಅಧ್ಯಯನ ಇಲ್ಲದ ರೀ, ಅಲ್ಲಿ ಬೋಧನಾಶಾಸ್ತ್ರ ಇಲ್ಲದ ರೀ, ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಪೇಪರ್ 2 ಏನ್ ಸಬ್ಜೆಕ್ಟ್ ನಾಲೆಜ್ ಅದ ಅದು ಇಲ್ಲಿ ನಿಮ್ಮ ಕೆಸೆಟ್ದೊಳಗೆ ಐತಿ. ಸೊ ಅಲ್ಲಿದ ನಾಲೆಜ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತೈತಿ ಅನ್ನುವ ಸಕಾರಾತ್ಮಕದೊಂದಿಗೆ 70 ದಿವಸ ನೀವೆಲ್ಲರೂ ಓದ್ರಿ. ಓದೋ ಜೊತೆಗೆ ಇವು 2 ಬುಕ್ಕನ್ನು ಇನ್ನೊಮ್ಮೆ ತಾವೆಲ್ಲರೂ ಇಲ್ಲಿ ತನಕ ಯಾರು ತೆಗೆದುಕೊಂಡಿಲ್ಲ ಅವ್ರು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಬಿ ಸೀರಿಯಸ್, ಬುಕ್ ನಿಮ್ ಜೊತೆಗೆ ಇರ್ಲಿ. ಉಳಿದಿದ್ದ ಎಲ್ಲಾ ಲೇಖಕರು ಬುಕ್ ಚೆನ್ನಾಗಿ ಬರೆದಿದ್ದಾರೆ, ಅದರಲ್ಲಿಯೇ ನಿಮ್ಮ ದಾನಯ್ಯ ಸರ್ ಒಂದು ಅನುಭವ ಇದೆ ಅಂತ ತಿಳ್ಕೊಂಡು ಬುಕ್ ನಿಮ್ ಜೊತೆಗೆ ಇರಬೇಕು. ಇದು ಬುಕ್ ಅಂದ್ರೆ ಒಂದು ಶಕ್ತಿ ಕೊಡ್ತೈತಿ ನಿಮಗೆ. ದಾನಯ್ಯ ಸರ್ 80 ಪಾಸ್ ಆಗ್ಯಾನೋ ಅಣ್ಣ, ನೀವೊಂದು ಪಾಸ್ ಆಗಂತೇಳಿ ಬುಕ್ ಎದ್ದೆದ್ದು ನಿಮಗೆ ಎಚ್ಚರಿಕೆಯನ್ನ ಮಾಡುತ್ತದೆ. ಸೊ ಈ ಎಚ್ಚರಿಕೆ ಮಾಡುವಂತ ಬುಕ್ ನಿಮ್ ಜೊತೆಗೆ ಇರಲಿ ಅನ್ನುವ ಮಾತಿನೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಬುಕ್ ಬೇಕಾದ್ರೆ ಈ ನಂಬರ್ ಅದ ನೋಡ್ರಿ, 8263016448. ಈ ನಂಬರಿಗೆ ಫೋನ್ ಮಾಡ್ಬೇಕು ನೀವೆಲ್ಲರೂ. ಮೇಡಮ್ ಅವರು ನಿಮ್ಗೆ ಕೊಟ್ಟು ಕಳಿಸ್ತಾರೆ ಬುಕ್ 8263016448. ಓಕೆ, ಸೊ ಪ್ಲೀಸ್ ಮಾತಾಡಕ್ರೆ ಒಮ್ಮೊಮ್ಮೆ ಏನೋ ಅದ್ರ ತಪ್ಪು ಹೋಗಿತ್ತಂದ್ರೂ ಪ್ಲೀಸ್ ಕ್ಷಮೆ ಮಾಡ್ರಿ. ನಮಸ್ಕಾರ.